ಇರಲು ದುರ್ಯೋಧನನು ನಿಗಮ ಪ್ರಕರ ಮೌಳಿಯತ್ತಲು ಸಾಧು ಮಂಡಿಸಿರಲು ನಿಮಿಷದೊಳ್ ಅಸುರರಿಪು ಮೈ ಮುರಿದನು ಉಪ್ಪವಡಿಸಿದನು ಇದಿರಲಿ ಸುರಪತಿಯ ಸೋನುವನು ಕಂಡನು ನಗೆಯ ಮೊಳೆ ಮಿನುಗೆ ತಿರುಗಿ ನೋಡುತ್ತಾ ತಲೆಯ ದೆಸೆಯಲಿ ಕುರುಕುಲೇಶನಲತಿ ವಿಕಾರತೆ ಇರವ ಕಂಡನು ಇದೇನಿದೇನು ಎಂದ ಸುರರಿಪು ನುಡಿದ ನಿನ್ನೆ ನಾನು ಹೇಳಿದ ಹಾಗೆ ಅರ್ಜುನ ಭಕ್ತಿಭಾವದಿಂದ ಬಂದು ಕೃಷ್ಣನ ಕಾಲಿನ ಬಳಿ ನಿಂತಿರ್ತಾನೆ ಮತ್ತು ದುರ್ಯೋಧನ ಮೊದಲೇ ಬಂದು ಮೂಲದಲ್ಲಿ ವ್ಯಾಸರು ಹೇಳಿರೋ ಹಾಗೆ ಮೊದಲೇ ಬಂದು ಬಹಳ ಟಿವಿಯಿಂದ ಇವನು ತಲೆಯ ಬಳಿ ಅಲ್ಲೇ ಒಂದು ಸಿಂಹಾಸನದ ಹತ್ರ ಕುಳಿತಿರ್ತಾನೆ. ಕೆಲ ನಿಮಿಷಗಳ ನಂತರ ಕೃಷ್ಣ ಹಾಸಿಗೆಯಿಂದ ಹೇಳ್ತಾನೆ, ನಿದ್ರೆಯಿಂದ ಹೇಳ್ತಾನೆ. ತಕ್ಷಣಕ್ಕೆ ಸ್ವಾಭಾವಿಕ ಅಲ್ವೇ, ಕಾಲ ಬಳಿ ಅರ್ಜುನ ನಿಂತಿದ್ದಾನೆ ಅಥವಾ ಇಲ್ಲಿ ಕುಮಾರವ್ಯಾಸನಲ್ಲಿ ಅಲ್ಲೇ ಅವನಿಗೆ ತಕ್ಷಣಕ್ಕೆ ಅವನೇ ಕಂಡ, ಅರೆ ಅರ್ಜುನ ಏನಿದು ನೋಡ್ತಾನೆ. ಅರ್ಜುನ ನೋಡ್ತಾನೆ, ಅವನ ಮುಖಭಾವ ಏನಾಗುತ್ತೆ, ಸುರಪತಿಯ ಸೂನುವನು ಕಂಡನು ನಗೆಯ ಮೊಳೆ ಮಿನುಗಿ. ಖುಷಿಯಾಗುತ್ತೆ ಅವನಿಗೆ, ಎಳೆಯ ನಗು. ಖುಷಿಯಾಗಿ ಅರೆ ಅರ್ಜುನ ಏನಿದು ಅಂತ ಹೇಳ್ತಾನೆ. ತಕ್ಷಣಕ್ಕೆ ಯಾವಾಗ ಅರ್ಜುನನನ್ನ ಕೃಷ್ಣ ಮಾತನಾಡಿಸ್ತಾನೆ, ಇವನಿಗೆ ಕುರುಕುಲೇಶನಿಗೆ ವಿಕಾರತೆ ತಳಮಳಗೊಳ್ತಾನೆ. ಒಂದು ನಿಮಿಷಕ್ಕೆ ಅದೇನೋ ಒಂಥರ ಗಂಟಲಿ ಶಬ್ದ ಮಾಡಿರ್ಬೇಕನ್ಸುತ್ತೆ ಅವನು. ಯಾಕಂದ್ರೆ ಮೊದಲು ಬಂದು ಇವನನ್ನ ಮರ್ಯಾದೆ ಕೊಟ್ಟು ಎಲ್ಲ ಉಪಚಾರಗಳಿಂದ ಮಾತನಾಡಿಸ್ಬೇಕು ಅಂತ ಇವನಿಗಿತ್ತು. ಆಮೇಲೆ ಕೃಷ್ಣನನ್ನ ಸಹಾಯ ಕೇಳಬೇಕು ಅಂತ. ಬಟ್ ಅವನು ನೋಡ್ಲೇ ಇಲ್ವಲ್ಲ ಇವನು. ತಕ್ಷಣಕ್ಕೆ ತಳಮಳಗೊಂಡ, ಏನೋ ಒಂದು ಶಬ್ದ ಏನಾದ್ರು ಮಾಡಿರ್ಬೇಕು ಅನ್ಸುತ್ತೆ. ಇವನ ವಿಕಾರತೆ ನೋಡಿ, ತಳಮಳ ನೋಡಿ ತಕ್ಷಣಕ್ಕೆ ಈ ಕಡೆ ನೋಡ್ತಾನೆ. ದುರ್ಯೋಧನ, ಅರೆ ದುರ್ಯೋಧನ ಇದೇನು ಆಶ್ಚರ್ಯ, ಅವನಿಗೆ ಆಶ್ಚರ್ಯವೋ ಆಶ್ಚರ್ಯ, ಇದೇನಿದು ಅಂತ ಕೇಳ್ತಾನೆ. ಆಗ ವೀಳಯವತಾಕೊಂಡು ಕುರುಭೂಪಾಲ ಪಾರ್ಥರಿಗೂ ಇತ್ತು ಲಕ್ಷ್ಮೀ ಲೋಲ ನುಡಿದನು ಉಭಯರಾಯರಿಗೆ ಇತ್ತ ಬರವೇನು ಹೇಳಿರೈ ಬರವು ಅಘಟಿತವಲ ಮೇಡವೇ ಕಡುಮಾನ್ಯರು ಎಮ್ಮಿಯಾಲಯಕ್ಕೆ ಬರಲೇನೋ ಎನಲು ಕುರುರಾಯನಿಂತೆಂದ. ಅರ್ಜುನನನ್ನ ಮಾತನಾಡಿಸಿದ್ದು ಬಹಳ ಕಸಿವಿಸಿಯಾಗಿದೆ ಇವನಿಗೆ. ಅದೊಂಥರ ಎಂಬ್ರಾಸ್ಮೆಂಟ್ ಅಂತಾರಲ್ಲ, ಅದನ್ನು ವ್ಯಕ್ತಪಡಿಸಬೇಕು. ಆದರೆ ಇಲ್ಲಿ ಸಹಾಯ ಕೇಳಕ್ಕೆ ಬಂದಿರೋದು. ಏನೇ ಉದ್ದಟತನ ಮಾತನಾಡಿದ್ರೆ ಇನ್ನೆಲ್ಲಿ ನನಗೆ ಬರೋ ಸಹಾಯ ಕಳೆದು ಹೋಗುತ್ತೋ ಅಂತ ಹೇಳಿ ನ್ಯಾಯವೆಲ್ಲ ಹೇಳ್ತಾನೆ ಮೂಲದಲ್ಲಿ. ಕೃಷ್ಣ, ನಿನಗೆಲ್ಲ ಗೊತ್ತೇ ಇದೆ, ನಿನಗಿಂತ ಉತ್ತಮರು ಯಾರಿದ್ದಾರೆ, ಪುರುಷೋತ್ತಮ ಅಲ್ವೇ ನೀನು. ಆದರೆ ಒಂದು, ಯಾರು ಮೊದಲು ಬರ್ತಾರೆ ಅವರನ್ನು ಮಾತನಾಡಿಸ್ಬೇಕಲ್ವ ಅಂತ ಈ ರೀತಿಯೆಲ್ಲ ನ್ಯಾಯವನ್ನೆಲ್ಲ ಬಹಳ ಹೇಳ್ತಾನೆ. ಅದರಲ್ಲಿ ಕುಮಾರವ್ಯಾಸ ಅಷ್ಟೊಂದು ವಿವರಣೆಯನ್ನು ಕೊಟ್ಟಿಲ್ಲ. ಕೃಷ್ಣನೇ ದುರ್ಯೋಧನ ಮತ್ತು ಅರ್ಜುನ ಇಬ್ಬರಿಗೂ ವೇಳೆಯನ್ನು ಕೊಡುತ್ತಾ, ಎರಡು ಪಕ್ಷದ ರಾಯರು ಇಲ್ಲಿ ಬಂದದ್ದೇನು ಅಂತ ಹೇಳಿ ಕೃಷ್ಣನೇ ಕೇಳ್ತಾನೆ. ನೀವು ಒಟ್ಟಿಗೆ ಇರುವುದು, ಒಟ್ಟಿಗೆ ಬರುವುದು ಅಸಂಭವ ಅಲ್ಲವೇ? ಇದು ಸಾಧ್ಯವಾಗುತ್ತಾ? ಇದು ಬಂದಿದ್ದೀರಲ್ಲ ಏನಿದು ಅಂತ ಹೇಳಿ ಬಹಳ ಗೌರವದಿಂದ ಮನೆಗೆ ಬರಲು ಕಾರಣವೇನು ಅಂತ ಹೇಳಿ